ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಕೇಸ್ನ ತನಿಖೆಯನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಕೇಸ್ ಬಯಲಾಗಿ 1 ವಾರ ಆಗ್ತಾ ಇದೆ. SIT ಫಾರ್ಮ್ ಆಗಿ ಕೂಡ 1 ವಾರ ಆಗ್ತಾ ಇದೆ. ತನಿಖೆ ಹೇಗೆ ನಡೀತಾ ಇದೆ, ತನಿಖೆ ದಾರಿ ತಪ್ಪಿದ್ಯಾ ಅನ್ನುವಂತಹ ಅನುಮಾನಗಳು ಬರ್ತಾ ಇದೆ. ಯಾಕಂದ್ರೆ ತನಿಖೆ ನಡೆದಿರುವಂತಹ ರೀತಿ ಆಗಿದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ತನಿಖೆಯಲ್ಲಿ SIT ಅಧಿಕಾರಿಗಳ ತನಿಖೆ ದಾರಿ ತಪ್ಪಿದ್ಯಾ, ಈ ರೀತಿಯ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ತನಿಖೆ ನಡೀತಿರುವಂತಹ ರೀತಿ ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನ ತನಿಖೆ ಮೇಲೆ SIT ಮೇಲೆ ಒತ್ತಡ ಇದೆಯಾ? ಒತ್ತಡ ಇರೋ ಕಾರಣದಿಂದಾಗಿ ತನಿಖೆ ಯಾವ ರೀತಿಯಲ್ಲಿ ಸಾಗಬೇಕಿತ್ತೋ ಆ ರೀತಿಯಲ್ಲಿ ಸಾಗ್ತಾ ಇಲ್ವಾ? SIT ಅಧಿಕಾರಿಗಳ ತನಿಖೆ ರೀತಿಯ ಬಗ್ಗೆ ಅನುಮಾನ ಕಾಡ್ತಾ ಇದೆ. ಅತ್ಯಾಚಾರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನ ತನಿಖೆ ದಾರಿ ತಪ್ಪಿದೆ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅತ್ಯಾಚಾರ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ತನಿಖೆ ಯಾವ ರೀತಿ ನಡಿಬೇಕಿತ್ತೋ ಆ ರೀತಿ ನಡೀತಾ ಇಲ್ಲ. ಕಿಡ್ನಾಪ್ ಕೇಸ್ನಲ್ಲಿ 2ನೇ ಆರೋಪಿ ಅರೆಸ್ಟ್ ಆಗಿದೆ, ಆದರೆ ಮೊದಲನೇ ಆರೋಪಿ ಈವರೆಗೂ ಅರೆಸ್ಟ್ ಆಗಿಲ್ಲ. 2ನೇ ಆರೋಪಿ ಸತೀಶ್ ಬಾಬು ಭವಾನಿ ರೇವಣ್ಣ ಸಂಬಂಧಿ. ಮೊದಲ ಆರೋಪಿ ಮಾಜಿ ಸಚಿವ ಹಾಲಿ ಶಾಸಕ HD ರೇವಣ್ಣ. ಈವರೆಗೆ HD ರೇವಣ್ಣನವರನ್ನ ವಿಚಾರಣೆ ಕೂಡ ಮಾಡಿಲ್ಲ. HD ರೇವಣ್ಣನವರನ್ನ ಬಂಧನ ಕೂಡ ಮಾಡಿಲ್ಲ. 2ನೇ ಆರೋಪಿಯನ್ನ ಅರೆಸ್ಟ್ ಮಾಡುವಲ್ಲಿ ತೋರಿಸಿದ ಧೈರ್ಯವನ್ನ, ಮೊದಲ ಆರೋಪಿ HD ರೇವಣ್ಣನವರನ್ನ ಬಂಧಿಸುವ ಧೈರ್ಯವನ್ನ SIT ಯಾಕೆ ತೋರಿಸ್ತಾ ಇಲ್ಲ? KR ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಮೊನ್ನೆ ರಾತ್ರಿ ದಾಖಲಾದಂತಹ ಕೇಸ್ ಇವತ್ತಿಗೆ 3ನೇ ದಿನ. ಆರೋಪಿ ನಂಬರ್ 1 HD ರೇವಣ್ಣ ಬೆಂಗಳೂರಿನಲ್ಲೇ ಇದ್ದಾರೆ. ಬೆಂಗಳೂರಿನಲ್ಲೇ ಇದ್ರೂ ಕೂಡ SIT ಮುಂದೆ ತನಿಖೆಗೆ HD ರೇವಣ್ಣ ಬರ್ತಾ ಇಲ್ಲ. ಕಿಡ್ನಾಪ್ ಮಾಡಿದವನು ಅರೆಸ್ಟ್ ಆಗಿದ್ದಾನೆ. ಸಂತ್ರಸ್ತೆಯನ್ನ ಏಪ್ರಿಲ್ 29ರ ರಾತ್ರಿ ಕಿಡ್ನಾಪ್ ಮಾಡಿದಂತಹ ವ್ಯಕ್ತಿ ಸತೀಶ್ ಬಾಬು ಅರೆಸ್ಟ್ ಆಗಿದ್ದಾನೆ. ಕಿಡ್ನಾಪ್ ಮಾಡಿಸಿದ ಆರೋಪ ಹೊತ್ತಿರುವಂತಹ ವ್ಯಕ್ತಿ HD ರೇವಣ್ಣ. HD ರೇವಣ್ಣ ಈವರೆಗೂ SIT ಅಧಿಕಾರಿಗಳಿಂದ ಅರೆಸ್ಟ್ ಆಗಿಲ್ಲ. ಯಾವುದೇ ಕೇಸ್ನ ತನಿಖೆ ಮಾಡುವಾಗ ಆರೋಪಿ ನಂಬರ್ 1 ವಿರುದ್ಧ ಗಂಭೀರ ಆರೋಪ ಇರುತ್ತೆ. HD ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇದೆ. ರೇವಣ್ಣನವರನ್ನ ಅರೆಸ್ಟ್ ಮಾಡಿಲ್ಲ. ಸಾಮಾನ್ಯ ವ್ಯಕ್ತಿ ಸತೀಶ್ ಬಾಬು ಮೇಲೆ ಆರೋಪ ಇದೆ, ಆತ ಕಿಡ್ನಾಪ್ ಮಾಡಿದ್ದಾನೆ ಅಂತ. ಮಾಡಿಸಿದ ಆರೋಪ ಹೊತ್ತಂತಹ HD ರೇವಣ್ಣನವರನ್ನ ಅರೆಸ್ಟ್ ಮಾಡುವ ಧೈರ್ಯವನ್ನ SIT ಯಾಕೆ ತೋರಿಸ್ತಾ ಇಲ್ಲ? ಕಿಡ್ನಾಪ್ ಕೇಸ್ ಕಾಗ್ನಿಸಬಲ್ ಅಫೆನ್ಸ್, ಗಂಭೀರ ಪ್ರಕರಣ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ದೂರು ಬಂದ್ರೆ ಕಿಡ್ನಾಪ್ ಮಾಡಿದ ಆರೋಪಿಯನ್ನ ಬಂಧಿಸ್ತಾರೆ, ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾರೆ. ಕಿಡ್ನಾಪ್ ಕೇಸ್ ದಾಖಲಾಗಿ 3 ದಿನ ಆಗಿದೆ. ಕಿಡ್ನಾಪ್ ಆಗಿ 7 ದಿನ ಆಗ್ತಾ ಇದೆ. 5 ದಿನ ಆಗ್ತಾ ಇದೆ ಕಿಡ್ನಾಪ್ ಆಗಿ. 29ನೇ ತಾರೀಕು ರಾತ್ರಿ ಆಗಿರೋದು. ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇದ್ರೂ ಈವರೆಗೂ SIT ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. SIT ಮುಂದೆ ವಿಚಾರಣೆಗೆ ಬರ್ತಾ ಇಲ್ಲ. HD ರೇವಣ್ಣ ವಿಚಾರಣೆಗೆ ಬರದೆ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ದಾರೆ, ಮೀಡಿಯಾಗಳ ಮುಂದೆ ಮಾತನಾಡ್ತಾ ಇದ್ದಾರೆ. ನಾನು ಅಮಾಯಕ, ನಾನು ಈ ರೀತಿಯಾದಂತಹ ಸುಳ್ಳು ಆರೋಪ. ಈ ರೀತಿಯಾಗಿ ರೇವಣ್ಣನವರನ್ನ ಅಟ್ಲೀಸ್ಟ್ ವಿಚಾರಣೆ ಮಾಡ್ತಾ ಇಲ್ಲ. ರೇವಣ್ಣ ವಿಚಾರಣೆಗೆ ಬರುವ ತನಕ SIT ಅಧಿಕಾರಿಗಳು ಕಾಯ್ಕೊಂಡು ಕೂತಿದ್ದಾರೆ. ರೇವಣ್ಣ ವಕೀಲರ ಮೂಲಕ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇಷ್ಟಾದರೂ SIT ಅಧಿಕಾರಿಗಳು ರೇವಣ್ಣನವರನ್ನ ಬಂಧಿಸುವುದು ಇರಲಿ, ಅವ್ರ ಮನೆಗೆ ಹೋಗಿ ವಿಚಾರಣೆ ಆದರೂ ಮಾಡ್ಬೋದಲ್ಲ. ಬೆಂಗಳೂರಿನ ಬಸವನಗುಡಿಯ ಮನೆಯಲ್ಲಿ HD ರೇವಣ್ಣ ಇದ್ದಾರೆ. ಪದ್ಮನಾಭನಗರಕ್ಕೂ ಬಸವನಗುಡಿಗೂ ಪ್ರತಿದಿನ ಓಡಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಹೇಗೆ ಉಳ್ಕೊಳ್ಬೇಕು ಅಂತ ಚರ್ಚೆ ಮಾಡೋದಕ್ಕೆ. ರೇವಣ್ಣನವರನ್ನ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು SIT ಅಧಿಕಾರಿಗಳು ಸುಮ್ಮನಾಗಿರೋ ಕಾರಣ ಏನು? ಯಾಕೆ HD ರೇವಣ್ಣನವರನ್ನ ಅರೆಸ್ಟ್ ಮಾಡ್ತಿಲ್ಲ? ಇದು ಅರೆಸ್ಟ್ ಮಾಡೋ ಕೇಸೇ ಅಲ್ಲ ಅನ್ನೋದಾಗಿದ್ರೆ 2ನೇ ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಿರೋದು ಯಾಕೆ? ಅಟ್ಲೀಸ್ಟ್ 2ನೇ ಆರೋಪಿಯನ್ನ ವಿಚಾರಣೆಗೋಸ್ಕರ ಪೊಲೀಸರು ವಶಕ್ಕೂ ಪಡೆದಿಲ್ಲ, ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಆತ ಏನೇ ಪ್ರಶ್ನೆ ಕೇಳಿದ್ರು ಏನು ಉತ್ತರ ಹೇಳ್ತಿಲ್ವಂತೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತೆ.
ಎರಡನೇ ಆರೋಪಿ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗ SIT ಅಧಿಕಾರಿಗಳು ಮೊದಲನೇ ಆರೋಪಿಯನ್ನ ವಿಚಾರಣೆ ಮಾಡಬೇಕಲ್ಲ. ಈವರೆಗೂ ವಿಚಾರಣೆನೂ ಮಾಡಿಲ್ಲ, ಅರೆಸ್ಟು ಮಾಡಿಲ್ಲ, ನೋಟಿಸ್ ಕೊಟ್ಟು ಸುಮ್ಮನಾಗ್ತಾ ಇದ್ದಾರೆ. ಇನ್ನೊಂದು, HD ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನಲಾದ ಮಹಿಳೆ ಎಲ್ಲಿದ್ದಾರೆ? ಸಂತ್ರಸ್ತ ಮಹಿಳೆಗೆ ರಕ್ಷಣೆ ಕೊಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳ್ತಾರೆ. ಪ್ರಜ್ವಲ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾದ 3ನೇ ಸಂತ್ರಸ್ತೆ ಎಲ್ಲಿದ್ದಾರೆ? ಕಿಡ್ನಾಪ್ ಆಗಿ 5 ದಿನ ಆಗ್ತಾ ಇದೆ, ಸಂತ್ರಸ್ತೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸಂತ್ರಸ್ತೆಯರು SIT ಮುಂದೆ ಧೈರ್ಯವಾಗಿ ಬನ್ನಿ, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತಿದ್ದಾರೆ. ಕಿಡ್ನಾಪ್ ಆಗಿರೋ ಮಹಿಳೆ ಎಲ್ಲಿದ್ದಾಳೆ ಅನ್ನೋದು ಈವರೆಗೂ ಗೊತ್ತಾಗಿಲ್ಲ. HD ರೇವಣ್ಣ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ದೂರು ದಾಖಲಾಗಿದೆ. ಸಂತ್ರಸ್ತೆಯ ಮಗನೇ ದೂರು ಕೊಟ್ಟಿದ್ದಾನೆ. ದೂರು ಕೊಟ್ಟು ಇವತ್ತಿಗೆ 3ನೇ ದಿನ, ಕಿಡ್ನಾಪ್ ಆಗಿ ಇವತ್ತಿಗೆ 5ನೇ ದಿನ. ಈವರೆಗೂ ಸಂತ್ರಸ್ತೆ ಎಲ್ಲಿದ್ದಾರೆ ಅನ್ನೋ ಮಾಹಿತಿ SIT ಅಧಿಕಾರಿಗಳಿಗಿಲ್ಲ. ಕಿಡ್ನಾಪ್ ಮಾಡಿರೋ ಆರೋಪ ಹೊತ್ತಿರೋ ಆರೋಪಿಯನ್ನ ವಶಕ್ಕೆ ಪಡೆದು ಅಥವಾ ಬಂಧಿಸಿ ವಿಚಾರಣೆ ನಡೆಸಿದ್ರೆ ತಾನೇ ಕಿಡ್ನಾಪ್ ಆಗಿರೋ ಮಹಿಳೆ ಎಲ್ಲಿದ್ದಾಳೆ ಅಂತ ಗೊತ್ತಾಗೋದು. ಈವರೆಗೆ ಆ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡ್ತಾ ಇಲ್ಲ. ಸತೀಶ್ ಬಾಬು ಅರೆಸ್ಟ್ ಆಗಿದ್ದಾನೆ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ. A2 ಆರೋಪಿ. ಆತ ಸಂತ್ರಸ್ತೆ ಬಗ್ಗೆ ಏನನ್ನೂ SIT ಅಧಿಕಾರಿಗಳಿಗೆ ಹೇಳಿಲ್ಲ. ಈವರೆಗೆ ಒಂದೇ ಒಂದು ವಿಷಯವನ್ನು ಬಾಯಿಬಿಟ್ಟಿಲ್ಲ. ನಿಜವಾಗಲೂ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವ ಉದ್ದೇಶ SIT ಅಧಿಕಾರಿಗಳಿಗೆ ಮತ್ತು ಈ ಸರ್ಕಾರಕ್ಕಿದ್ರೆ ಮೊದಲು ಸಂತ್ರಸ್ತೆ ಎಲ್ಲಿದ್ದಾಳೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. 3ನೇ ಸಂತ್ರಸ್ತೆ ಈಕೆ. ಮೊದಲ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ, 2ನೇ ಸಂತ್ರಸ್ತೆ ಅತ್ಯಾಚಾರದ ದೂರು ಕೊಟ್ಟಿದ್ದಾರೆ, 3ನೇ ಸಂತ್ರಸ್ತೆ ದೂರು ಕೊಟ್ಟಿಲ್ಲ, ಕೊಟ್ಟು ಬಿಡ್ತಾರೆ ಅನ್ನೋ ಭಯದ ಕಾರಣಕ್ಕೆ ಕಿಡ್ನಾಪ್ ಆಗಿರುವಂತಹ ಎಲ್ಲ ಸಾಧ್ಯತೆ ಇದೆ. ರೇವಣ್ಣನವರೇ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ನೇರ ಆರೋಪವನ್ನ ಸಂತ್ರಸ್ತೆಯ ಮಗ ಮಾಡ್ತಾ ಇದ್ದಾನೆ. ಆದರೂ ಕೂಡ HD ರೇವಣ್ಣನವರನ್ನ ವಿಚಾರಣೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾವುದೇ ಒಂದು ಕಿಡ್ನಾಪ್ ಕೇಸ್ನಲ್ಲಿ ಒಂದು ಮಗು ಅಪಹರಣ ಆಗಲಿ ಅಥವಾ ಒಬ್ಬ ಮಹಿಳೆ ಆಗಲಿ ಒಬ್ಬ ವ್ಯಕ್ತಿ ಆಗಲಿ ಕಿಡ್ನಾಪ್ ಆದ ನಂತರ, ಕೇಸ್ ದಾಖಲಾದ ನಂತರ ಪೊಲೀಸರು ಮಾಡಬೇಕಾದಂತಹ ಮೊದಲ ಕರ್ತವ್ಯ ಕಿಡ್ನಾಪ್ ಆದ ವ್ಯಕ್ತಿ ಎಲ್ಲಿದ್ದಾರೆ ಅಂದ್ರೆ ಈ ಕೇಸ್ನಲ್ಲಿ ಕಿಡ್ನಾಪ್ ಆದ ಸಂತ್ರಸ್ತೆಯನ್ನ ಹುಡುಕುವ ಕೆಲಸ ಮಾಡಬೇಕಾಗಿತ್ತು. ಹುಡುಕುವ ಕೆಲಸ ಅಂದ್ರೆ ಏನು? ಆರೋಪಿಗಳನ್ನ ವಿಚಾರಣೆ ಮಾಡಬೇಕು, ಅರೆಸ್ಟ್ ಮಾಡಬೇಕು, ವಶಕ್ಕೆ ಪಡಿಬೇಕು, ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ಪಡೆದುಕೊಳ್ಬೇಕು. ಕಿಡ್ನಾಪ್ ಮಾಡಿರೋ ಆರೋಪ ಹೊತ್ತಿರುವಂತಹ ವ್ಯಕ್ತಿ ಬೆಂಗಳೂರಿನಲ್ಲಿ ಆರಾಮಾಗಿ ಓಡಾಡ್ತಿದ್ದಾರೆ. 2ನೇ ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಮೊದಲನೇ ಆರೋಪಿಯನ್ನ ಓಡಾಡೋದಕ್ಕೆ ಬಿಟ್ಟು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ SIT ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿರೋದು ಯಾಕೆ? ಕಿಡ್ನಾಪ್ ಕೇಸ್ ಕಾಗ್ನಿಸಬಲ್ ಅಫೆನ್ಸ್, ಗಂಭೀರ ಅಪಹರಣ. SIT ತನಿಖಾಧಿಕಾರಿಗಳು ಆರೋಪಿಯನ್ನ ಅರೆಸ್ಟ್ ಮಾಡಬಹುದಾದಂತಹ ಪ್ರಕರಣ. 2ನೇ ಆರೋಪಿಗೆ ಅಪ್ಲೈ ಆದಂತಹ ಕಾನೂನು ಮೊದಲನೇ ಆರೋಪಿಗೆ ಯಾಕೆ ಅಪ್ಲೈ ಆಗಲ್ಲ? HD ರೇವಣ್ಣ ಮಾಜಿ ಸಚಿವ ಅನ್ನೋ ಕಾರಣಕ್ಕ, ಹಾಲಿ ಶಾಸಕ ಅನ್ನುವ ಕಾರಣಕ್ಕ ಇದನ್ನ ನೋಡಿದ್ರೆ SIT ಅಧಿಕಾರಿಗಳ ತನಿಖೆ ಸಮರ್ಪಕವಾದ ರೀತಿಯಲ್ಲಿ ನಡೀತಾ ಇಲ್ಲ ಅಂತ ಯಾರಿಗೆ ಬೇಕಾದ್ರೂ ಅನಿಸುತ್ತೆ. ಒಂದಷ್ಟು ಈ ತನಿಖೆ ದಾರಿ ತಪ್ಪಿದೆ ಅನ್ನೋದಕ್ಕೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ ನಾನು. SIT ಮುಂದೆ ಈವರೆಗೂ ಕೂಡ HD ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ರೇವಣ್ಣ, ಆರೋಪಿ ನಂಬರ್ 2 ಅರೆಸ್ಟ್ ಆಗಿದ್ದಾನೆ, ಆರೋಪಿ ನಂಬರ್ 1 ಅರೆಸ್ಟ್ ಆಗಿಲ್ಲ. ಲೈಂಗಿಕ ದೌರ್ಜನ್ಯದ ಕೇಸ್ ರೇವಣ್ಣ ವಿರುದ್ಧ ದಾಖಲಾಗಿ 7 ದಿನ ಆಗಿದೆ. 7 ದಿನ ಆದರೂ ಕೂಡ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. SIT ಅಧಿಕಾರಿಗಳಿಗೆ ಅಲ್ಲಿ ಹೋಗಿ ವಿಚಾರಣೆ ಮಾಡಬೇಕು ಅಂತ ಅನಿಸಿಲ್ಲ. ಕಿಡ್ನಾಪ್ ಕೇಸ್ ಆಗಿ 3 ದಿನ ಆಗಿದೆ. 3 ದಿನ ಆದರೂ ಕೂಡ, ಮೊನ್ನೆ ರಾತ್ರಿ ಆಗಿದ್ದು, ನಿನ್ನೆ ಸಮಯ ಇದೆ, ಇವತ್ತು ಸಮಯ ಇದೆ, ಇನ್ನೂ ಕೂಡ ರೇವಣ್ಣನನ್ನ ಅರೆಸ್ಟ್ ಮಾಡೋದಾಗ್ಲಿ, ವಶಕ್ಕೆ ಪಡೆಯೋದಾಗ್ಲಿ, ಅಟ್ಲೀಸ್ಟ್ ವಿಚಾರಣೆ ಮಾಡೋದಾಗ್ಲಿ ಮಾಡಿಲ್ಲ. ಸಂತ್ರಸ್ತೆ ಅಪಹರಣದ ಕೇಸ್ನಲ್ಲಿ 2ನೇ ಆರೋಪಿ ಜೈಲಿಗೆ ಹೋಗ್ತಾನೆ ಅಂದ್ರೆ ಮೊದಲನೇ ಆರೋಪಿನ ಓಡಾಡಕ್ ಬಿಡೋದು ಯಾಕೆ? ಕಿಡ್ನಾಪ್ ಮಾಡಿಸ್ತವನ ಅರೆಸ್ಟ್ ಆಗ್ತಾನೆ, ಮಾಡಿಸಿದ ಆರೋಪಿಯ ಅರೆಸ್ಟ್ ಆಗ್ತಾ ಇಲ್ಲ. ವಿದೇಶದಲ್ಲಿರೋ ಪ್ರಜ್ವಲ್ನ ಬಂಧಿಸೋದಕ್ಕೆ ನಾವು ಲುಕ್ಔಟ್ ನೋಟಿಸ್ ಜಾರಿ ಮಾಡ್ತೀವಿ, ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡ್ತೀವಿ, ವೀಸಾ ಕ್ಯಾನ್ಸಲ್ ಮಾಡಬೇಕು, ಪಾಸ್ಪೋರ್ಟ್ ಕೊಟ್ಟಿದ್ಯಾಕೆ, ಈ ರೀತಿಯ ವೀರಾವೇಶದ ಮಾತುಗಳು ಬರ್ತಾ ಇದ್ದಾವೆ.
ಆದರೆ ಇಲ್ಲಿರೋ ಆರೋಪಿಯನ್ನು ಮೊದಲು ಅರೆಸ್ಟ್ ಮಾಡೋದನ್ನು ಬಿಟ್ಟು ಪಾಸ್ಪೋರ್ಟು, ವೀಸಾ, ರೆಡ್ ಕಾರ್ನರು, ಲುಕೌಟ್ ನೋಟಿಸು, ರೇವಣ್ಣನ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಮಾಡಿದೆಯಂತೆ SIT. ಇಲ್ಲೇ ಓಡಾಡ್ಕೊಂಡಿದ್ದಾರೆ. ನೀವು ಅರೆಸ್ಟ್ ಮಾಡೋದು ಬಿಟ್ಟು ಆರೋಪಿ ತಲೆಮರೆಸ್ಕೊಳ್ಬಾರ್ದು ಅಂತ ಲುಕೌಟ್ ನೋಟಿಸ್ ಮಾಡಿದಾರಂತೆ. ಪ್ರಜ್ವಲ್ನ ಬಂಧಿಸ್ತೀವಿ, ಬಂದ್ರೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ವೀರಾವೇಶ ಮಾಡುವವರು ರೇವಣ್ಣನನ್ನ ಕರೆದು ವಿಚಾರಣೆ ಮಾಡಬೇಕು. ಯಾಕಂದ್ರೆ ರೇವಣ್ಣ ವಿರುದ್ಧವೂ ಕೂಡ ಗಂಭೀರ ಆರೋಪ ಇದೆ. ಒಬ್ಬ ವ್ಯಕ್ತಿಗೆ ನೋಟಿಸ್ ಕೊಟ್ರೆ ಆತ ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಆತನ ಮನೆಗೆ ಹೋಗಿ ಎಳ್ಕೊಂಡ್ಬರ್ತಾರೆ ತಾನೇ ವಿಚಾರಣೆಗೆ, ಅಥವಾ ಅಲ್ಲೇ ವಿಚಾರಣೆ ಮಾಡ್ತಾರೆ. ಈ ಕೇಸ್ನಲ್ಲಿ ಯಾಕೆ ಆಗ್ತಾ ಇಲ್ಲ? ರಾಜಕಾರಣಿ ಆತ, ಮಾಜಿ ಸಚಿವ, ಹಾಲಿ ಶಾಸಕ. ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕೇಸ್ನಲ್ಲಿ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವಂತಹ ಉದ್ದೇಶ ಇದ್ದಿದ್ದೇ ಆದರೆ, ಯಾವುದೇ ರಾಜಕೀಯದ ಲಾಭದ ಉದ್ದೇಶ ಇಲ್ಲದೆ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವ ಉದ್ದೇಶ ಇದ್ದರೆ ಇಷ್ಟೊತ್ತಿಗೆ HD ರೇವಣ್ಣನನ್ನ ವಿಚಾರಣೆಯನ್ನಾದರೂ ಮಾಡ್ತಾ ಇದ್ರು, ಹಿಂಗೆ ಓಡಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಈಗ ರೇವಣ್ಣ ಏನು ಹೇಳ್ತಿದ್ದಾರೆ? ಜಾಮೀನು ಕೊಡಿ, ಆಮೇಲೆ ನಾನು ವಿಚಾರಣೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನಿಗೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ನೀವು ಜಾಮೀನು ಕೊಟ್ಟರೆ ನಾನು ಇವತ್ತು ಸಂಜೆ 5:15 ವಿಚಾರಣೆಗೆ ಬರ್ತೀನಿ ಕೋರ್ಟ್ನಲ್ಲಿ ಹೇಳಿದ್ದಾರೆ HD ರೇವಣ್ಣ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿರುವಂತಹ ಸಂತ್ರಸ್ತೆಯನ್ನ ಈಗ SIT ಅಧಿಕಾರಿಗಳು ಹೊಳೆ ನರಸೀಪುರಕ್ಕೆ ಕರೆದುಕೊಂಡು ಹೋಗಿ ಮಹಜರ್ ಮಾಡ್ತಾ ಇದ್ದಾರೆ. ಹೊಳೆ ನರಸೀಪುರದ ರೇವಣ್ಣನವರ ಮನೆಯಲ್ಲಿ ಮಹಜರ್ ಕಾರ್ಯ ನಡೀತಾ ಇದೆ. ಮಹಿಳೆಯ ದೂರು ಆಧರಿಸಿ ರೇವಣ್ಣ ಮನೆಯಲ್ಲಿ ಮಹಜರ್. ಇದು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಮೊದಲನೇ FIR. ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿರುವಂತಹ ಕೇಸ್ನಲ್ಲಿ ಈ ಮಹಜರು ನಡೀತಾ ಇದೆ. 1 ಗಂಟೆಯಿಂದ ರೇವಣ್ಣ ಮನೆಯಲ್ಲಿ ಶೋಧ ಆಗ್ತಾ ಇದೆ. ಅಡುಗೆ ಮನೆ, ಬೆಡ್ರೂಮ್ ಮತ್ತೆ ಸ್ಟೋರ್ ರೂಮ್ನಲ್ಲಿ ಮಹಜರು ಮಾಡ್ತಾ ಇದ್ದಾರೆ. ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡಲಾಗ್ತಾ ಇದೆ. ಸಂತ್ರಸ್ತೆಯ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ದೂರು 2019ರಲ್ಲಿ ಹೊಳೆ ನರಸೀಪುರದ ಮನೆಯಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ SIT ಅಧಿಕಾರಿಗಳು ಇವತ್ತು ಹೊಳೆ ನರಸೀಪುರದ ಮನೆಗೆ ಹೋಗಿ ಮಹಜರ್ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ವಿಡಿಯೋ ಚಿತ್ರೀಕರಣವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರೇವಣ್ಣ ಮತ್ತು HD ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಈ ಮಹಜರು ಕಾರ್ಯವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.